ಇನ್ನು ಕೇಂದ್ರ ಚುನಾವಣಾ ಆಯೋಗದಿಂದ ಎಸ್ಐಆರ್ ಪ್ರಾರಂಭವಾದಂತಹ ಹಿನ್ನೆಲೆಯಲ್ಲಿ ತುಮಕೂರಿನ ವಾರ್ಡ್ ನಂಬರ್ 12 ನಹರಾಬಾದ್ನಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿಯನ್ನ ಕೊಟ್ಟು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ 23 ಲಕ್ಷ ಮತದಾರರು ಇದ್ದಾರೆ. ಹಾಗೆ 2627 ಮತಗಟ್ಟೆಗಳಿವೆ. ಎಲ್ಲಾ ಮತಗಟ್ಟೆಗಳಲ್ಲೂ ಬೂತ್ ಲೆವೆಲ್ ಅಧಿಕಾರಿಗಳನ್ನ ನೇಮಕ ಈಗಾಗಲೇ ಮಾಡಲಾಗಿರುವಂತದ್ದು. ಜನಪ್ರತಿನಿಧಿಗಳು ಬಿಎಲ್ಒಗಳಿಗೆ ಈಗಾಗಲೇ ಎಸ್ಐಆರ್ ತರಬೇತಿ ಕೂಡ ಆಗಿದೆ. ಹಾಗೆ ಇಂದಿನಿಂದ ಜುಲೈ 29ರವರೆಗೆ ಎನ್ಯುಮರೇಷನ್ ಫಾರ್ಮ್ ಕೂಡ ನೀಡ್ತಾರೆ. ಅರ್ಜಿಯಲ್ಲಿರುವಂತಹ ಅಂಶಗಳನ್ನು ಮತದಾರರು ಅರ್ಥ ಮಾಡಿಕೊಂಡು ಭರ್ತಿ ಮಾಡಿ ಅಂತ ಅಲ್ಲಿನ ಸ್ಥಳೀಯರಿಗೆ ಜಿಲ್ಲಾಧಿಕಾರಿಯಾದಂತಹ ಶುಭಾ ಕಲ್ಯಾಣ್ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಎಸ್ಐಆರ್ನಿಂದ ಮತದಾರರು ವಂಚಿತರಾಗದಿರಲು ಡಿಸಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಎಸ್ಐಆರ್ ಕುರಿತು ನಗರ ಶಾಸಕ ಆದಂತಹ ಜ್ಯೋತಿ ಗಣೇಶ್ ಕೂಡ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2002ರಲ್ಲಿ ಕೇಂದ್ರದಿಂದ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇತ್ತು. ಮತದಾರರ ಗುರುತಿನ ಚೀಟಿ ಬದಲಾಗುವಂತಹ ಸನ್ನಿವೇಶಗಳು ಇವೆ. ಹಾಗಾಗಿ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮತದಾರರ ಪರಿಷ್ಕರಣೆ ಇವತ್ತಿನ ಅನಿವಾರ್ಯ ಅಂತ ಶಾಸಕ ಜ್ಯೋತಿ ಗಣೇಶ್ ಈ ಬಗ್ಗೆ ಮಾತನಾಡಿರುವಂಥದ್ದು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೆ ಜ್ಯೋತಿ ಗಣೇಶ್ ಮಾತನಾಡಿದ್ದಾರೆ, ನೋಡೋಣ. ಎಲ್ಲರಿಗೂ ನಮಸ್ಕಾರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಪ್ರಾರಂಭ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 23 ಲಕ್ಷ ಮತದಾರರು ಇದ್ದಾರೆ. 2627 ಪೋಲಿಂಗ್ ಬೂತ್ಸ್ ಇದ್ದಾವೆ. ಎಲ್ಲ ಪೋಲಿಂಗ್ ಬೂತ್ಸ್ ಕೂಡ ಬೂತ್ ಲೆವೆಲ್ ಆಫೀಸರ್ಸನ್ನು ನೇಮಕ ಮಾಡಿದ್ವಿ. ಈಗಾಗಲೇ ಜೂನ್ 8ನೇ ತಾರೀಕು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. BLOಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ, ನ್ಯಾಷನಲ್ ರಿಕಗ್ನೈಸ್ಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಮೀಡಿಯಾ ಕೂಡ ಅವತ್ತು ವರ್ಕ್ಶಾಪಲ್ಲಿ ಇದ್ದರು ಮತ್ತು ಎಲ್ಲ ಆಫೀಸರ್ಸ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದ್ವಿ. PDOಗಳಿಗೆ, DEOಗಳಿಗೆ, ಎಲ್ಲ VAOಸು. ಸೊ ಎಲ್ಲರೂ ಕೂಡ ನಾವು SIR ಅಂದರೆ ಏನು, ಅವ್ರದ್ದು ಏನೇನು ಪಾತ್ರ ಇದೆ ಅಂತ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಸಿದ್ಧತೆಗಳನ್ನು ನಾವು ಸಂಪೂರ್ಣ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಂದ ಜೂನ್ 30ರಿಂದ ಜುಲೈ 29 ತನಕ ಪ್ರತಿಯೊಬ್ಬ ಮತದಾರರು ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ BLOಗಳು ಎನ್ಯೂಮರೇಷನ್ ಫಾರ್ಮನ್ನು 2 ಕಾಪೀಸ್ ನಿಮಗೆ ಕೊಡ್ತಾರೆ. ಪ್ರತಿಯೊಬ್ಬ ಮತದಾರರು ಕೂಡ 2 ಕಾಪಿ ಎನ್ಯೂಮರೇಷನ್ ಫಾರ್ಮನ್ನು ನಿಮ್ಮ ಮನೆಗೆ ಬಂದು ಅವರು ಕೊಡ್ತಾರೆ. ಸೊ ಎನ್ಯೂಮರೇಷನ್ ಫಾರ್ಮಲ್ಲಿ ಏನೇನು ಇರುತ್ತದೆ ಅಂತ ತಾವು ಒಂಚೂರು ಅರ್ಥ ಮಾಡಿಕೊಳ್ಬೇಕು. ಫಸ್ಟ್ ಪಾರ್ಟ್ ಪ್ರೀ ಪ್ರಿಂಟೆಡ್ ಆಗಿ ಇರುತ್ತದೆ. ಅದರಲ್ಲಿ ನಿಮ್ಮದು ಭಾವಚಿತ್ರ, ಹೆಸರು, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ಕಾನ್ಸ್ಟಿಟ್ಯುವೆನ್ಸಿ ಪ್ರೀ ಪ್ರಿಂಟ್ ಆಗಿ ಬರುತ್ತದೆ. ಎರಡನೇ ಪಾರ್ಟ್ 2 ಅಲ್ಲಿ A and B ಅಂತ ಇರುತ್ತೆ. A ಪಾರ್ಟಲ್ಲಿ 2002ರಲ್ಲಿ ತಾವು ಮತ ಹಾಕಿದರೆ ಅದರದ್ದು ಡೀಟೇಲ್ಸು, ಯಾವ ಕ್ಷೇತ್ರದಲ್ಲಿ ಮತ್ತು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ನಿಮ್ಮದು ಎಪಿಕ್ ID, ನಿಮ್ಮ ಹೆಸರು, ಈ ಥರ ಡೀಟೇಲ್ಸನ್ನು ಎರಡನೇ ಪಾರ್ಟಲ್ಲಿ A ಅಲ್ಲಿ ತಾವು ಭರ್ತಿ ಮಾಡಬೇಕು. ಸಪೋಸ್ ತಾವು 2002ರಲ್ಲಿ ಮತ ಹಾಕಿಲ್ಲ ಅಂತ ಹೇಳಿದರೆ ಯಾವ ಸಂಬಂಧಿಕರು ಇದ್ದಾರೆ ಅಂತ ಹೇಳಿ ಪ್ರೋಜನಿ ಅಂತ ಕರಿತೀವಿ. ಸೊ ಅವ್ರದ್ದು ಡೀಟೇಲ್ಸನ್ನು ಅಲ್ಲಿ ಭರ್ತಿ ಮಾಡಬೇಕು. ಅದು ಉದಾಹರಣೆಗೆ ನಿಮ್ಮ ತಂದೆ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು. ಸೊ ಆ ಥರ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಪಾರ್ಟ್ 3ಯಲ್ಲಿ ಬೇಸಿಕ್ ಡೀಟೇಲ್ಸ್, ಹೆಸರು, ಆಧಾರ್ ನಂಬರ್, ಮೊಬೈಲ್ ನಂಬರ್, ಸೊ ಈ ಥರ ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡ್ತೀವಿ. ಪಾರ್ಟ್ 4ಅಲ್ಲಿ ಒಂದು ಡಿಕ್ಲರೇಷನ್, ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಸರಿ ಇದೆ, ನಾನು ಒಂದು ಸಿಟಿಸನ್ ಇದ್ದೀನಿ, ಇಂಡಿಯಾ ಸಿಟಿಸನ್ನು. ಮತ್ತು ಮೂರನೇದು, ಯಾವುದಾದ್ರೂ ಡೀಟೇಲ್ಸ್ ತಪ್ಪಾಗಿ ನಾನು ಕೊಟ್ಟಿದ್ದರೆ RP ಆ್ಯಕ್ಟ್ 1950 ಸೆಕ್ಷನ್ 3 ಪ್ರಕಾರ ಇಂಪ್ರಿಸನ್ಮೆಂಟು ಮತ್ತು 1 year ಇಂಪ್ರಿಸನ್ಮೆಂಟ್ ಇದೆ ಅಂತ ಒಂದು ಡಿಕ್ಲರೇಷನ್ ಇರುತ್ತೆ. ತಾವು ಸಹಿ ಮಾಡಿ ಕೊಡಬೇಕು. ಅದೇ ರೀತಿಯಲ್ಲಿ BLO ಕೂಡ ಸಹಿ ಮಾಡಿ ನಿಮಗೆ 1 ಕಾಪಿ ಕೊಡ್ತಾರೆ. ಇದು ಅಕ್ನಾಲೇಜ್ಮೆಂಟು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ತಾವು ಮುಖ್ಯವಾಗಿ ಪ್ರತಿಯೊಂದು ಮತದಾರರು ಕೂಡ ಗಮನ ಹರಿಸಬೇಕಾಗಿರೋದು ಏನಂತ ಹೇಳಿದರೆ, ಎನ್ಯೂಮರೇಷನ್ ಫಾರ್ಮನ್ನು ದಯವಿಟ್ಟು ತಾವು ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟರೆ ಮಾತ್ರ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ನೀವು ಈ ಒಂದು 2ನೇ ಹಂತದಲ್ಲಿ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯಗಳು ಮಾಡ್ತಾ ಇದ್ದಾರೆ. ಇದು ಕೇಂದ್ರದ ಚುನಾವಣಾ ಆಯೋಗ ಮಾಡ್ತಿರ್ತಕ್ಕಂಥ ಒಂದು ಎಕ್ಸಸೈಸ್. 2002ರಲ್ಲಿ ಏನು ಹಿಂದೆ ಆಗಿತ್ತು, ತದನಂತರ ಈಗ 2026ರಲ್ಲಿ ಆಗ್ತಾ ಇದೆ. ಆದ್ದರಿಂದ ವೋಟರ್ ಲಿಸ್ಟು ಕಾಲಕ್ಕೆ ತಕ್ಕಂತೆ ರಿವಿಷನ್ ಆಗುವಂಥ ಅವಶ್ಯಕತೆ ಇವತ್ತು ತುಂಬ ಇದೆ. ಇವತ್ತು ನಾನೇ ಕಳೆದ 25 ವರ್ಷದಿಂದ ಇಲ್ಲಿ ನಡೆಯುವಂಥ ಮುನ್ಸಿಪಾಲ್ ಚುನಾವಣೆ, ನಾನು ಹೇಳ್ತಿರೋದು 97-98ಇಂದನೂ ನೋಡ್ತಿದ್ದೀನಿ ಇಲ್ಲಿ.
ಯಾರೋ ಓಟ್ ಹಾಕಕ್ಕೆ ಹೋದಾಗ ಅಲ್ಲಿ ಬೈಕೊಂಡು ಹೋಗ್ತಾರೆ, ನನ್ನ ಓಟ್ ಇಲ್ಲ, ಅಲ್ಲೆಲ್ಲೋ ಬೂತಲ್ಲಿ ಐತೆ, ಅಲ್ಲೂ ಇಲ್ಲ. ಎಪಿಕ್ ಕಾರ್ಡ್ ಇರ್ತದೆ, ಓಟ್ ಇರೋದಿಲ್ಲ. ಕೆಲವ್ರು ಊರು ಬಿಟ್ಟು ಹೋಗಿರ್ತಾರೆ, ಅವ್ರ ಓಟ್ ಇಲ್ಲಿ ಇರ್ತದೆ. ಸತ್ತೋಗಿರ್ತಾರೆ, ಅವ್ರ ವೋಟರ್ ಲಿಸ್ಟಲ್ಲಿ ಅವ್ರದ್ದು ಓಟ್ ಇರ್ತದೆ. ಓಟ್ ಹಾಕಕ್ಕೆ ಬರೋವಂಥ ಒಂದು ಓಟ್ ಇರೋದಿಲ್ಲ. ಸಾಕಷ್ಟು ಇದು ನಾನು ಎಕ್ಸಾಂಪಲ್ ಒಂದು 2-3 ಮಾತ್ರ ಕೊಟ್ಟೆ, ಅಂದರೆ ಅನಾಮಲೀಸ್ ಇನ್ ದಿ ವೋಟರ್ ಲಿಸ್ಟಲ್ಲಿ ಇರೋವಂಥದ್ದು. ಇನ್ನೂ ಸಾಕಷ್ಟು ಇದರಲ್ಲಿ ಅನಾಮಲೀಸ್ ಇದೆ. ಇದು ಎಲ್ಲವನ್ನು ಕೂಡ ತೆಗೆದುಹಾಕೋದಕ್ಕೆ ಇವತ್ತು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಖಂಡಿತವಾಗಿಯೂ ಹೆಲ್ಪ್ ಆಗ್ತದೆ. ಇದು ತುಂಬ ಕಾಂಪ್ಲಿಕೇಟೆಡು ಇದೆ ಕೆಲವೊಂದು, ಯಾಕಂದರೆ ಇದರಲ್ಲಿ ಬೇರೆ ಬೇರೆ ದೇಶದ ಅನಧಿಕೃತವಾಗಿ ನಮ್ಮ ದೇಶದಲ್ಲಿ ಇರೋವಂಥವ್ರಿಗೂ ಕೂಡ ಆಚೆ ಹೋಗಬೇಕು. ಕೇವಲ ಭಾರತದ ಪ್ರಜೆಗಳು ಏನಿದ್ದಾರೆ, ಅವ್ರು ಯಾವುದೇ ಧರ್ಮ ಇರಲಿ, ಭಾರತದ ಪ್ರಜೆ ಆಗಿರೋವಂಥವ್ರು ಮಾತ್ರ ವೋಟರ್ ಲಿಸ್ಟಲ್ಲಿ ಇರಬೇಕು. ಭಾರತ ದೇಶದ ಅಲ್ಲದೇ ಇರೋವಂಥ ಯಾವುದೇ ಕೂಡ ಬೇರೆ ದೇಶದವನು ಅವನು ನಮ್ಮ ದೇಶದ ವೋಟರ್ ಲಿಸ್ಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು. ಯಾಕಂದರೆ ಸಾಕಷ್ಟು ಆಗ್ಬಿಟ್ಟಿದೆ. ಏನೇನೋ ಈ ಬೆಂಗಳೂರಿನಲ್ಲೇ ಯಾವುದೋ ಒಂದು ಡಾಕ್ಟ್ರು ಆಧಾರ್ ಕಾರ್ಡಿಗೆ ಸೈನ್ ಹಾಕಿದಾಗ ನಾವು ನೋಡಿರೋಂಥದ್ದು ನಿಮ್ಮ ಮೀಡಿಯಾದಲ್ಲೇ ನೋಡಿದ್ವಿ. ಪಾಕಿಸ್ತಾನದ ಒಬ್ಬ ಪ್ರಜೆಗೆ ಇವರು ಆಥರೈಸ್ ಮಾಡಿರೋಂಥದ್ದನ್ನು. ಅದರಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಿಂದ ವೋಟರ್ ಲಿಸ್ಟು ಕ್ಲೀನ್ ಆಗಬೇಕು ಮತ್ತು ಚೊಕ್ಕು ಆಗಬೇಕು. ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವಂಥ ನಾಗರಿಕನೂ ಕೂಡ ಅವನು ವೋಟ್ ಹಾಕೋದಕ್ಕೆ ಒಂದು ಹಕ್ಕನ್ನು ಇವತ್ತು ಏನು ಮತದಾರರ ಪಟ್ಟಿ ಒಳಗೆ ರಿವೈಸ್ ಆಗಬೇಕು. ಮತ್ತು ಅದು ಕೆಲವು ದಾಖಲೆಗಳು ಕೂಡ ಇದೆ. ಸ್ವತಃ ಇವತ್ತು ಡೆಪ್ಟಿ ಕಮಿಷನರ್ ಅವರು ಮತ್ತು ತುಮಕೂರು ನಗರದ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಕೂಡ ಬಂದು ಇವತ್ತು ಮನೆಗೆ ಇದನ್ನು ಮಾಡ್ತಿರೋವಂಥದ್ದು ಖಂಡಿತವಾಗ್ಲೂ ಸ್ವಾಗತಾರ್ಹ.